Hi guys, welcome back to K-Job Alerts. I hope you people are doing good. ನೀವು ಕೇವಲ 10ನೇ ತರಗತಿ ಅಥವಾ PUC ಪಾಸ್ ಆಗಿದ್ದೀರಿ ಅಂತಂದರೆ ಯಾವುದೇ ಪರೀಕ್ಷೆ ಇಲ್ಲದೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲದೇನೆ ನೇರ ನೇಮಕಾತಿಯ ಮೂಲಕ ಸರ್ಕಾರಿ ಕೆಲಸ ಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನು ಮಾತಾಡ್ತಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ WCD ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬರೋಬ್ಬರಿ 412 ಅಂಗನವಾಡಿ ಹುದ್ದೆಗಳಿಗೆ ನೇಮಕಾತಿಯನ್ನು ಶುರು ಮಾಡಿದ್ದಾರೆ. ಈ ಕೆಲಸಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಏನು ಕ್ವಾಲಿಫಿಕೇಷನ್ಸು, ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಕೊಂಡು ಹೋಗೋಣ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಹುದ್ದೆಗೆ ಅರ್ಜಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಈ ಲಿಂಕನ್ನು ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಏನಾದರೂ ಈ ಪರ್ಟಿಕ್ಯುಲರ್ ಲೊಕೇಶನಿಂದ ಬಂದಿದ್ದರೆ ಇದನ್ನು ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಿ ನಿಮಗೆ ಈಸಿ ಆಗ್ತದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಆ್ಯಕ್ಚುಯಲ್ ಅಪ್ಲಿಕೇಶನ್ ಪ್ರೊಸೆಸ್. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಅಂಗನವಾಡಿ ವರ್ಕರ್ಸ್. ಸೊ ಇದಕ್ಕೆ ನೀವು PUCನ ಕಂಪ್ಲೀಟ್ ಮಾಡಿರಬೇಕು, ಅಂದರೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಸೊ ಟೋಟಲ್ 89 ಪೋಸ್ಟ್ಗಳು ಖಾಲಿ ಇದ್ದಾವೆ. ಎರಡನೇದು ಬಂದುಬಿಟ್ಟು ಅಂಗನವಾಡಿ ಹೆಲ್ಪರ್ಸ್. ಇದಕ್ಕೆ 323 ಪೋಸ್ಟ್ ಖಾಲಿ ಇದ್ದಾವೆ. ನೀವು ಕೇವಲ 10th ಪಾಸ್ ಆಗಿದ್ದರೆ ಸಾಕು ವಿತ್ ಸರ್ಟಿಫಿಕೇಷನ್. ಸೊ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಅಪ್ಲಿಕೇಶನ್. ಸೊ ಒನ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಮೆನ್ಷನ್ ಇಸ್ ದಿಸ್ ಈಸ್ ಓನ್ಲಿ ಸೆಲೆಕ್ಷನ್ ಪ್ರೊಸೆಸ್. ಇಲ್ಲಿ ಬಂದುಬಿಟ್ಟು ಏಜ್ ಲಿಮಿಟ್ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ 19ರಿಂದ 35 ವರ್ಷದೊಳಗೆ ಇರಬೇಕು. ಅಂಗವಿಕಲರಾಗಿದ್ದರೆ ನೀವು ಕೂಡ ಇದನ್ನು ಅಪ್ಲೈ ಮಾಡಬಹುದು. ಸೆಲೆಕ್ಷನ್ ಪ್ರೊಸೆಸ್ ತುಂಬಾ ಈಸಿ ಆಗಿದೆ. ಇಲ್ಲಿ ಯಾವುದೇ ರಿಟರ್ನ್ ಎಕ್ಸಾಮ್ಸ್ ಇಲ್ಲ. ನೀವು 10th ಹಾಗೂ PUC ಕಂಪ್ಲೀಟ್ ಮಾಡಿದರೆ ಅದರ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ತಯಾರು ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಿದ್ದಾರೆ. ಆಯ್ಕೆ ಆದವರಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ಪ್ರತಿ ತಿಂಗಳು ಲೈಕ್ ಸ್ಯಾಲ್ರಿಯನ್ನು ಕೊಡ್ತಿದ್ದಾರೆ. ದೇ ಹ್ಯಾವನ್ ಮೆನ್ಷನ್ ಎನಿ ಪರ್ಟಿಕ್ಯುಲರ್ ಸ್ಯಾಲ್ರಿ. ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಬೇಕಂತಂದರೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ. ಇದಕ್ಕೆ ನೀವು ಮಾರ್ಚ್ 16ನೇ ತಾರೀಕು 2026 5:30 ಒಳಗಡೆ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕು. ಹಾಗಾದರೆ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರಲ್ಲ, ಇಲ್ಲಿ ಇದನ್ನು ಕಾಪಿ ಮಾಡಿ ಬ್ರೌಸರಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಈ ಪೇಜ್ ಓಪನ್ ಆಗ್ತದೆ. ಈ ಪೇಜ್ ಓಪನ್ ಮಾಡಿದಾಗ ಸೊ ಇಲ್ಲಿ ನಿಮ್ಮದು ಯಾವುದು ಡಿಸ್ಟಿಕ್ಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಇದ್ರ ಪ್ರಕಾರ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ್ಯಾವ ತಾಲೂಕಿದ್ದಾವೆ ಅಥವಾ ಯಾವ ಲೊಕೇಶನ್ಸನ್ನು ಈ PDF ಮೆನ್ಷನ್ ಮಾಡಿದಾರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನಾನಿವಾಗ ಕಲಬುರಗಿಯಲ್ಲಿ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಕಲಬುರಗಿಯಲ್ಲಿ ಜಾಸ್ತಿ ಪೊಸಿಷನ್ಸ್ ಓಪನ್ ಇದ್ದಾವೆ. ಸೊ ಅದಕ್ಕೋಸ್ಕರ ಕಲಬುರಗಿಯನ್ನು ನಾನು ತೋರಿಸ್ತಿದ್ದೀನಿ ಜಸ್ಟ್ ಫಾರ್ ಎಕ್ಸಾಂಪಲ್. ಓಕೆ, ಸೆಲೆಕ್ಟ್ ದ ಪ್ರಾಜೆಕ್ಟ್ ಆ್ಯಂಡ್ ದೆನ್ ಇಲ್ಲಿ ನೋಟಿಫಿಕೇಷನ್ ನಂಬರ್ ಅಂತಂದರೆ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಅಂಗನವಾಡಿ ಸಹಾಯಕ ಹುದ್ದೆ. ಇದರಲ್ಲಿ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನಿಮ್ಮದು ಯಾವ ಕಾಸ್ಟು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಜನರಲ್ ಕ್ಯಾಟಗರಿ ಇಟ್ ಈಸ್ ಅದರ್ಸ್ ಆ್ಯಂಡ್ ದೆನ್ SC ST. ಸೊ ಸೆಲೆಕ್ಟ್ ಡಿಪೆಂಡಿಂಗ್ ಆನ್ ಯುವರ್ ಕಾಸ್ಟ್. ಅದಾದಮೇಲೆ ನೀವು RD ನಂಬರ್ನ ಹಾಕಬೇಕು ಫ್ರಮ್ ದ ಕಾಸ್ಟ್ ಸರ್ಟಿಫಿಕೇಟ್. ಅದಾದ ನಂತರ ಸಬ್ಮಿಟ್ ಮಾಡಿ. RD ನಂಬರ್ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ಒಂದ್ಸಲ ತೋರಿಸ್ಕೊಡ್ತೀನಿ. ಇಲ್ಲಿ ಅದು 12 ಡಿಜಿಟ್ ಕೋಡ್ ಇರ್ತಿದೆ. ಎಲ್ಲಿ ಅಂತಂದರೆ ಇಮೇಜಸಲ್ಲಿ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ಇಲ್ಲಿದೆಯಲ್ಲ RD003A211 ಇದು 12 ಡಿಜಿಟ್ ನಂಬರ್ ಇರ್ತದೆ. ಈ ಥರ RD ನಂಬರನ್ನು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟಿಂದ ತಗೊಂಡು
ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಇಲ್ಲಿ ನೋಡ್ಬೋದು ನೀವು, ನಾನು ನನ್ನ ಕಾಸ್ಟನ್ನು ಆಧಾರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಕ್ಸಾಂಪಲ್ ಗೊತ್ತಾಗಲಿ ಅಂತ ತೋರಿಸ್ತಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ನೀವಿಲ್ಲಿ ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಂಗನವಾಡಿ ಹೆಲ್ಪರ್, ಇಲ್ಲಿ ನಾನು ಅಂಗನವಾಡಿ ಹೆಲ್ಪರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಪೋಸ್ಟ್ ಅಂಗನವಾಡಿ ಹೆಲ್ಪರ್ ಅಂತ ತೋರಿಸ್ತಿದೆ. ಯಾವ್ಯಾವ ಸೆಂಟರಲ್ಲಿ ಈ ಪೋಸ್ಟ್ ಇದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ನೀವು. ನಾನಿವಾಗ ಅಹಮದ್ನಗರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಹೌ ಯು ವಿಲ್ ಸೆಲೆಕ್ಟ್. ಓಕೆ, ಇವಾಗ ನಾನು ಗಂಗಾನಗರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಈ ಕ್ಯಾಟಗರಿಯಲ್ಲಿ ಬರ್ತಿದ್ರೆ ಲೈಕ್ ಆ್ಯಡ್ ಮಾಡಿಕೊಂಡು ಇದನ್ನು ಸೆಲೆಕ್ಟ್ ಮಾಡಿ. ಐ ಸರ್ಟಿಫೈ ದ್ಯಾಟ್ ಮೀನ್ಸ್ ಐ ಅಗ್ರಿ ಟು ಆಲ್ ಯುವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ದೆನ್ ಒಂದ್ಸಲ ಪ್ರಿವ್ಯೂ ಮಾಡಿಕೊಂಡು ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅಪ್ಲಿಕೇಶನ್ ಪ್ರೊಸೆಸ್ ಆ್ಯಂಡ್ ಫಿಲ್ಲಿಂಗ್ ದ ಅಪ್ಲಿಕೇಶನ್. ನಿಮ್ಗೆ ಇನ್ನೂ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಿತ್ತು ಅಥವಾ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಟ್ರೈ. ಅಪ್ಲಿಕೇಶನ್ ಅಪ್ಲೈ ಮಾಡೋದು ತುಂಬ ಈಸಿ ಆಗಿದೆ. ನಿಮಗೆ ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಗೋ ವಿತ್ ಎನಿ ಒನ್. ಈ ಅಪ್ಲಿಕೇಶನ್ಗೆ ನಾನು ಈ ಲಿಂಕನ್ನು ಕೊಟ್ಟಿರ್ತೀನಿ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನೀವು ಇನ್ನೊಂದ್ಸಲ PDF ಮತ್ತು ಈ ಅಪ್ಲಿಕೇಶನ್ ಫಾರ್ಮ್ನ ವೆರಿಫೈ ಮಾಡಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕೆ ಜಾಬ್ ಅಲರ್ಟ್ಸ್. ಪಕ್ಕದಲ್ಲೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ so that you people will get a notification whenever I'll upload a new video on the YouTube. We'll see you in the next video.